ಅವ್ರಿಗೂ ಪೇನ್ ಮಾಡಿಲ್ಲ ಅವ್ರು, ದುಡ್ಡು ಕೊಟ್ಟಿಲ್ಲ ಪಾಪ, ಅವು ಖರ್ಚು ಮಾಡಿದ ಹೋದ. ಮತ್ತು ಜನರಿಗೆ ಸಹಿತ ಜನ ಕೇಳ್ತಾರೆ ಎಲ್ಲಿ ಊಟ ಹಾಕ್ಯಾರ ನಮ್ಗೆ ಪ್ರಶ್ನೆ ಮಾಡ್ತಾರೆ. ಬರೀ ಊಟ ಅನ್ನಕ್ಕೆ ಹೋಗ್ಬೇಡಿ, ಬರೀ ಏನು ಬರೀ ಫುಡ್ ಪ್ಯಾಕೆಟ್ ಕೊಟ್ಟಾರೆ ಅಷ್ಟೇ ಇವರು, ಬರೀ ಸಮಾಧಾನಕ್ಕೆ. ಇಲ್ಲ ನಮ್ಮ ಮುಂದಾಗ ನಮಗೆ ಕೊಟ್ಟಿಲ್ಲರಿ ಅವ್ರು, ಇಲ್ಲ ಯಾರೂ ವಿಶ್ವಾಸ ನಿನ್ನೆ ಮಾತಾಡಿದ್ರೆ ಸುಳ್ಳು ಐತೆ. ಅವರು ಅವ್ರೇನು ಆಹಾರ ಕೊಟ್ಟಾರ ನೋಡ್ರಿ, ಊಟ ಕೊಟ್ಟಿಲ್ಲ ಅವರು, ಫುಡ್ ಪ್ಯಾಕೆಟ್ ಕೊಟ್ಟಾರ, ನಮ್ಗೆ ವಿಶ್ವಾಸ ತೊಗೊಂಡಿಲ್ಲ ಅವರು, ನಮಗೆ ಜವಾಬ್ದಾರಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಏನೋ ಆಗಿದೆ, ಕೆಲವೊಂದು 2 ಗಾಡಿ ಒಳಗೆ ಒಂದು ಅನ್ನ ಸಣ್ಣ ಪ್ಯಾಕೆಟಾಗಿ ಕೊಟ್ಟಿದ್ದಾರೆ ಅಷ್ಟು, ನಾನು ಕಣ್ಣಾರ ನೋಡಿದ್ದೀನಿ. ಅದು ಜನ ಕಚ್ಚಾಡ್ತಾ ಇದ್ರು, ಅದು ವ್ಯವಸ್ಥೆ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಅದಕ್ಕೆ ಹಂಚುವಾಗ ಸಹಿತ ನಾವು ವಿಶ್ವಾಸ ತೊಗೊಂಡಿಲ್ಲ ಅವರು ಯಾವ ರೀತಿ ಮಾಡ್ಬೇಕಂತೇಳಿ. ನಾವು ತೊಗೊಂಡಿದ್ರೆ ಸಹಿತ ಎಲ್ಲರೂ ಜವಾಬ್ದಾರಿಯಾಗಿ ನಮ್ಮ ಕನ್ನಡಿಗರಿಗೆ ಯಾರು ನಿಲುಕೈಯಿಂದ ಸೇವಾ ಮಾಡ್ತಿದ್ದೀವಿ. ಅವ್ರಿಗೇನಾಗಿದೆ, ಕನ್ನಡಿಗರಂದರೆ ಅವರಿಗೆ ಅಲರ್ಜಿ ಆಗಿಬಿಟ್ಟಿದೆ, ಸುಳ್ಳು ಮಾತಾಡೋದು ಮತ್ತು ಬಾಯಿ ಬಡಕ್ರ ಅವರು. ಡಿ ಸಿ ಅವರು ನೇರವಾಗಿ ಹೇಳ್ತಾರೆ, ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಒಂದು ಸಹ ನೀನು ಉತ್ತರ ಕೊಟ್ಟಿಲ್ಲ ಅವರು, ನೇರವಾಗಿ ನಾವು ನೋಡಿದ್ದೀವಲ್ಲ, ಬರೀ ಹಾರಿಕೆ ಉತ್ತರ ಅದಾವ. ಡಿ ಸಿ ಅವ್ರು ಏನು ಮಾಡ್ತಾರಪ್ಪ, ತಮ್ಮ ಕುರ್ಚಿ ಬಿಟ್ಟಿಕ್ಯಾರ ಮಹಾನಗರ ಪಾಲಿಕೆ ಕಮಿಷನರ್ ಮಾತಾಡಕ್ಕೆ ಹಚ್ತಾರಲ್ಲಿ. ಕಮಿಷನರ್ ಹೊಸದಾಗಿ ಬಂದಾರೆ, ಏನೂ ಗೊತ್ತಿಲ್ಲ ಅವ್ರಿಗೆ. ಅಂಥವ್ರಿಗೆ ಏನಾಗೈತಿ, ಈ ತಪ್ಪುಗಳನ್ನು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಇದು ತಪ್ಪದ, ಏನಾದ್ರು ತಪ್ಪಾಗಿದ್ದಿಲ್ಲ, ಮಾನ್ಯ ಜಿಲ್ಲಾಧಿಕಾರಿ ತಪ್ಪು ಮಾಡಿದ್ದಾರೆ, ಅವ್ರು ಒಪ್ಕೋಬೇಕು ಮತ್ತು ಇಂಥ ಘಟನೆಗಳು ಆಗಬಾರ್ದು. ಮತ್ತು ನಿನ್ನೆ ಮಾತಾಡೋರು ಹೇಳಿದ್ದಾರೆ ಅವರು, ಇದು ಭಾರತ ದೇಶದ ಜನ ನೋಡ್ತಾ ಅಂತ ಹೇಳಿದ್ದಾರೆ ಅವರು. ಭೇಟಿ ಬಸವೇಶ್ವರ ಸರ್ಕಲ್ ಮಾಡೋಣ, ಹ್ಞೂ ಅಂದೀವಿ. ಕಾಸಬಾಗ ಬಸವೇಶ್ವರ ಸರ್ಕಲ್ ಅದು ಮೈದಾನ ಇದ್ದಂಗೆ ಐತಿ, ಹ್ಞೂ ಅಂದ್ರೆ ಇಷ್ಟ ಆಗಿದ್ದು ಖರೆ. ಮುಂದೆ ವಿಜಯ ರಾಜೇಶನ ಪ್ರಸ್ತಾಪ ಅಂತ ಯಾರಿಗೆ ಬಂದಾರ, ಇವತ್ತು ಸಂಗೀತಗಾರ ಯಾರು ಬಂದಾರ, ವಿಜಯ ಪ್ರಕಾಶ್ ಅವ್ರನ್ನ ಹೇಳಿದೆ, ಅವ್ರಿಗೆ ಎಷ್ಟು ಫೀ ಅಂತ ಕೇಳಿದೆ. 15 ಲಕ್ಷ ಅಂದ್ರೆ. ನಾ ಅಂದೆ, ಅವ್ರು ಅನೇಕ ಸಲ ಕಿತ್ತೂರು ಉತ್ಸವಕ್ಕೆ ಬಂದಾರ, ಬೇರೆ ಬೇರೆ ಉತ್ಸವಕ್ಕೆ ಬಂದಾರ, ಒಬ್ಬರಿಗೆ 14 ಲಕ್ಷ ಕೊಡೋಕ್ಕಿಂತ ಅಂಥ 50 ಮಂದಿ ಕಲಾವಿದರಿಗೆ ನಾವು ರೊಕ್ಕ ಹಂಚಿ ಈ ಬೆಳಗಾವಿ ಜಿಲ್ಲಾ ಕಲಾವಿದಂತಂದು ಫಂಕ್ಷನ್ ಮಾಡೋಣ ಅಂತ ಹೇಳಿದ್ದೀವಿ. ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಮಾಡಿರಿ, ದಕ್ಷಿಣ ಕನ್ನಡ ಇಂಥ ಫಂಕ್ಷನ್ ಭಾಳ ಹಾಕೋ, ನಮ್ಗೆ ಅಪರೂಪ. 15 ಲಕ್ಷ ಒಬ್ಬರು ಕೊಡೋಕ್ಕಿಂತ ನೀವೆಲ್ಲ ಕಲಾವಿದರಿಗೆ ಮಾಡಿರಿ, ಸರ್ದಾರ್ ಸ್ಕೂಲ್ ಮಾಡಿರಿ, ಬಸವ ಸರ್ಕಲ್ ಮಾಡಿರಿ ಅಂತ ನಾವು ಉದಾರವಾಗಿ ಹೇಳಿದ್ವಿ. ಮುಂದೆ ಮಾಡೋದು ಹೆಂಗೆ ಮಾಡೋದು ನಿಮ್ಗೆ ಬಿಟ್ಟಿದ್ದು, ಅದಕ್ಕೂ ಒಪ್ಕೊಳ್ಳಿಲ್ಲ. ಸಡನ್ನ ನಮಗೆ ಯಾವಾಗ ಗೊತ್ತಾಯ್ತು, 3 ದಿವಸದ ಒಂದು ಪೋಟ್ರ್ ಹಚ್ಚಿದ್ರೆ, ಅವ್ರದ್ದು ಪೋಟ್ರ ಅದು ಹಚ್ಚಿದಾಗ ಗೊತ್ತು ವಿಜಯ ಪ್ರಕಾಶಿನ ಬರಾತಾರಂತ. ಮಾಧ್ಯಮದವ್ರಿಗೆ ಗೊತ್ತಿಲ್ಲ, ಬೆಳಗಾವಿ ಜನತೆಗೆ ಗೊತ್ತಿಲ್ಲ, ಕನ್ನಡ ಸಂಘಟನೆಗಳ ಬೇರೆ ಬೇರೆ ಸಂದರ್ಭದೊಳಗೆ ನಾವು ಅವ್ರನ್ನ ಬೆಟ್ಟಕ್ಕಿವು, ಅವಾಗೂ ಬರಲಿಲ್ಲ. ಸಡನ್ನಾಗಿ ಅವ್ರಿಗೆ ಪೇಮೆಂಟ್ ಮಾಡ್ಯಾರಂತ ಸುದ್ದಿ. ಈ ರೀತಿ ಅವ್ರಿಗೆ ಹೆಂಡ್ಬಿಲ್ ಹಂಚು ಪಾಳೆ ಬಂತೀಗ, ಪತ್ರಿಕೆ ಒಳಗೆ ಹೆಂಡ್ಬಿಲ್ ಹಂಚೋದು ಅಲ್ಲ, ಯಾವುದೂ ಇಲ್ಲ. ಇದನ್ನು ಹಿಂಗೆ ಒಂದು ಹಂಚಿಬಿಟ್ರು ಅವಸರವಾಗಿ. ನಂದೇನಂತೀನಿ, ನವಂಬರ್ ಮಾಡುವಂಥ ರಾಜ್ಯೋತ್ಸವ ಫೆಬ್ರವರಿ ಮಾಡಿದ್ರೆ ಹಚ್ಚಿದ್ದಾರೆ, ಈಗ 70ನೇ ರಾಜ್ಯೋತ್ಸವ ಅಂತ. ಅಲ್ಲ, ನಾವು ನವಂಬರ್ದಾಗ ನೀವು 8 ಲಕ್ಷ ಊಟ ಖರ್ಚು ಮಾಡ್ತೀರಿ, 3 ಲಕ್ಷ ವಸ್ತು ಪ್ರವೇಶ ಮಾಡ್ತೀರಿ, 39 ಲಕ್ಷ. ಅವಾಗ ಎಲ್ಲರೂ ಕುಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ 3 ಕಾರ್ಯಕ್ರಮ ಮಾಡ್ಬೋದಿತ್ತು. 10 3 ಲಕ್ಷ 30 ಲಕ್ಷ ಮಾಡ್ಬೋದಿತ್ತು. ಇದು ಯಾಕೆ ಅವರು ತರಾತುರಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆ ಜಿಲ್ಲಾಧಿಕಾರಿ ಅನೇಕ ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡಿದ್ವಿ. ಜಿಲ್ಲಾಧಿಕಾರಿ ಅದು ಧೈರ್ಯಶೀಲಿ ಮಾನ್ಯ ಕೇಸ್ನ್ಯಾಗ ನಾವೇ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ವಿರುದ್ಧ ಏನಾದ್ರು ಅದು ಧ್ವನಿ ಎತ್ತೀವಿ. ಅವರು ಒಂದು ನಮೂನಿ ಹಠಮಾರಿತನ ಧೋರಣೆ ಅಳಿಸಲು ಅಂತ ನನಗನ್ನಿಸುತ್ತೆ. ಸರ್ವಾಧಿಕಾರ ಧೋರಣೆ, ನೀವೆಲ್ಲರೂ ಏನು ಹೇಳ್ತೀರಿ ಅದೆಲ್ಲ ನಮ್ಮದೇ ನಡೆಸಬೇಕು ಅನ್ನೋದು ಒಂದು ಹಠಮಾರಿತನ ಧೋರಣೆ, ಸರ್ವಾಧಿಕಾರ ಧೋರಣೆ. ಯಾಕಂತ